ತುಮಕೂರು ಹೇಮಾವತಿ ನಾಲಾ ವಲಯದ ವಿಶೇಷ ಭೂ ಸ್ವಾಧೀನಕಾರಿ ಕಚೇರಿ ಮುಂದೆ ರೈತರ ಧರಣಿ, ಫಲಿಸಿದ ಪ್ರತಿಭಟನೆ. ಭೂ ಸ್ವಾಧೀನಗೊಂಡು ಸುಮಾರು 20 ವರ್ಷ ಕಳೆದರೂ ರೈತರಿಗೆ ಪರಿಹಾರ ದಕ್ಕಿಲ್ಲ ಎಂದು ಆರೋಪಿಸಿ ತುಮಕೂರು ನಗರದ ಹೇಮಾವತಿ ನಾಲಾ ವಲಯ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳ ಕಚೇರಿ ಎದುರು ರೈತರು ಇಂದು ಪ್ರತಿಭಟನೆ ನಡೆಸಿದರು. ಆಮ್ ಆದ್ಮಿ ಪಕ್ಷ ಹಾಗೂ ರೈತ ಹಿತರಕ್ಷಣಾ ಜಿಲ್ಲಾ ಸಮಿತಿಯಿಂದ ಈ ಪ್ರತಿಭಟನೆ ನಡೆಸಲಾಯಿತು. ಹೇಮಾವತಿ ನಾಲೆ ನಿರ್ಮಾಣಕ್ಕೆ ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿ 17 ಗ್ರಾಮಗಳ 203 ಎಕರೆ 12 ಗುಂಟೆ ಜಮೀನು ಭೂಸ್ವಾಧೀನ ಪಡಿಸಿಕೊಂಡು 15ರಿಂದ 20 ವರ್ಷವಾದರೂ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಿಲ್ಲ ಎಂದು ಪ್ರತಿಭಟನೆ ಕಾವೇರುತ್ತಿದ್ದಂತೆ ಪೊಲೀಸ್ ಮತ್ತು ಕಚೇರಿ ಸಿಬ್ಬಂದಿ ಅಧಿಕಾರಿಗಳಿಗೆ ಕರೆ ಮಾಡಿ ಪ್ರತಿಭಟನೆ ಸಂಬಂಧ ಆಗಿರುವ ಸಮಸ್ಯೆಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಕಚೇರಿ ಪ್ರಕ್ರಿಯೆ ನಡೆಸಲು ಸುಮಾರು 6 ತಿಂಗಳ ಗಡುವು ಪಡೆದು ರೈತರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಲಿಖಿತ ಭರವಸೆ ನೀಡಿದರು. ಪ್ರತಿಭಟನಾ ನಿರತರು ಲಿಖಿತ ಭರವಸೆ ಪತ್ರ ಪಡೆದು ಪ್ರತಿಭಟನೆ ಹಿಂಪಡೆದು ಕಚೇರಿಯಿಂದ ಹೊರ ನಡೆದರು. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಜಯರಾಮಯ್ಯ, ರೈತ ಹಿತರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಯೋಗೇಶ್ ಗೌಡ ಮಾತನಾಡಿದರು. ಛಾಯಾ ದೇವಮ್ಮ, ಹೊಸಪುರ ಲಿಂಗಮ್ಮ, ಉಳಿಯೂರು ದುರ್ಗ ರಾಮಕೃಷ್ಣಯ್ಯ, ಕುಮಾರ್, ಅಶೋಕ್, ನರಸಿಂಹಮೂರ್ತಿ, ಶಿವಣ್ಣ, ಶಿವಲಿಂಗಯ್ಯ, ಗಂಗಾ, ನರಸಿಂಹಯ್ಯ, ಕೆಂಪಯ್ಯ ಸೇರಿದಂತೆ ಹಲವು ರೈತರು ಭಾಗಿಯಾಗಿದ್ದರು. ಈ ದಿವಸ ತುಮಕೂರು ಜಿಲ್ಲೆಯಲ್ಲಿ ಏನು ಇವತ್ತು ನಮ್ಮ ಹೇಮಾವತಿ ನಾಲಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇಡೀ ತಾಲೂಕುವಾರು ನಾವು ಅಂಕಿಅಂಶವನ್ನು ಕೇಳಿದ್ರೂ ಕೂಡ ಕೊಡದೇನೆ ಇವತ್ತು ನಮ್ಮ ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿನಲ್ಲಿ ಸುಮಾರು 1 ವರ್ಷದ ಹಿಂದೆ ನಾವು ಒಂದು ಪ್ರತಿಭಟನೆಯನ್ನು ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದು. ಏನು ರೈತರ ಸುಮಾರು 203 ಎಕರೆ 12 ಕುಂಟೆ ಜಾಗವನ್ನು ನಾಲೆಗೆ ಉಪಯೋಗಿಸ್ಕೊಂಡಿದ್ದಾರೆ. ನಾಲೆಗೆ ಉಪಯೋಗಿಸ್ಕೊಂಡಿದ್ರೂ ಕೂಡ ಯಾವುದೇ ಒಂದು ದಾಖಲೆ ಇವತ್ತು ನಮ್ಮ ಹೇಮಾವತಿ ಇಲಾಖೆಯಲ್ಲಿ ಇಲ್ಲ. ಆ ದಾಖಲೆನೇ ಇಲ್ಲದೇ ಭೂಮಿಯನ್ನು ಸ್ವಾಧೀನಪಡಿಸಿದ ದಾಖಲೆಗಳು ಇಲ್ಲದೇ ರೈತರ ಭೂಮಿನಲ್ಲಿ ಹಳ್ಳ ತೆಗೆದು ರೈತರು ವ್ಯವಸಾಯ ಮಾಡೋದಕ್ಕೂ ಅವಕಾಶ ಇಲ್ಲದಂಗೆ ಮಾಡಿ ರೈತರಿಗೆ ಪರಿಹಾರವನ್ನು ಕೊಡದೇ ಇವತ್ತು ರೈತರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಈ ನಮ್ಮ ಹೇಮಾವತಿ ನಾಲಾ ಇಂಜಿನಿಯರ್ಗಳಿರ್ಬೋದು, ಭೂಸ್ವಾಧೀನ ಅಧಿಕಾರಿಗಳಿರ್ಬೋದು, ಇವರ ನಿರ್ಲಕ್ಷ್ಯವನ್ನು ನೋಡಿದ್ರೆ ಇವರ ರೈತರ ಮಕ್ಕಳು ಅಥವಾ ಏನಾದರೂ ಬೇರೆ ಕಡೆಯಿಂದ ಬಂದವರನ್ನು ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ಇವತ್ತು ಇವ್ರಿಗೆಲ್ರಿಗೂ ಪ್ರತಿ ತಿಂಗಳು ಸಂಬಳ ಬರ್ತದೆ, ರೈತರಿಗೆ ಯಾರೂ ಸಂಬಳ ಕೊಡೋದಿಲ್ಲ. ಅದಾರು ಅವರಿಗೆ ಮನಸ್ಸಿನಲ್ಲಿರಬೇಕಿತ್ತು, ರೈತರಿಗೆ ನಮ್ಮಿಂದ ಅನ್ಯಾಯವಾಗಬಾರ್ದು, ನಾವು ರೈತರಿಗೆ ಮೊದಲು ಅವರ ಪರಿಹಾರವನ್ನು ಕೊಟ್ಟು ಅವ್ರ ಭೂಮಿಗೆ ನಾವು ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು ನಾಲೆಯನ್ನು ಮಾಡಬೇಕು ಅನ್ನೋ ಒಂದು ಜ್ಞಾನ ಅವ್ರಿಗಿರಬೇಕಿತ್ತು. ರೈತರಿಗೆ ಯಾವುದೇ ಸವಲತ್ತು ಸಿಕ್ಕಿಲ್ಲ. ಅಧಿಕಾರಿಗಳಿಗೆ ಸಂಬಳ ಬಂತು, ಗುತ್ತಿಗೆದಾರನಿಗೆ ಅವನ ಕೆಲಸದ ದುಡ್ಡು ಬಂತು. ಇವತ್ತು ರೈತರಿಗೆ ನೀರು ಹರಿಲಿಲ್ಲ, ಸಾರ್ವಜನಿಕರ ತೆರಿಗೆ ದುಡ್ಡು ನಷ್ಟ ಆಯಿತು. ಇವತ್ತು ರೈತರ ಪರವಾಗಿ ನಮ್ಮ ಆಮ್ ಆದ್ಮಿ ಪಕ್ಷ ಮತ್ತು ರೈತ ಘಟಕ ನಿಂತುಕೊಂಡು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ಮಟ್ಟಕ್ಕೆ ತಗೊಂಡೋಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಹೋರಾಟವನ್ನು ಮಾಡಬೇಕು. ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ಸ್ಥಿತಿ ಬಂದು ನಿಂತಿದೆ. ಮಾನ್ಯ ಎಲ್ಲ ರೈತ ಬಾಂಧವರೇ, ಇವತ್ತೇನು ಒಂದು ತುಮಕೂರು ಹೇಮಾವತಿ ನಾಲಾ ವಲಯದಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೋ, ಸಾಕಷ್ಟು ಬಾರಿ ಈ ಹಿಂದೆ ಅವರಿಗೆ ಮನವಿಯನ್ನು ಮಾಡಿದರೂ ಸಹ ನಾವು ಒಂದು 3 ತಿಂಗಳು ಗಡುವನ್ನು ಮಾತ್ರ ಸಮಯ ಕೊಡಿ ಏನು ತಗೊಂಡಿದ್ರು. ಈ ಗಡುವು ಕಳೆದು ಒಂದು 8 ತಿಂಗಳಾದರೂ ಸಹ ಇವರು ಯಾವುದೇ ಥರದ ಒಂದು ರೈತರ ಪರವಾಗಿ ಒಂದು ಅವಾರ್ಡ್ ಮಾಡೋದೇ ಆಗಲಿ, ಒಂದು ಸರ್ವೆ ಮಾಡೋದೇ ಆಗಲಿ, ಅವರಿಗೆ ಒಂದು ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನೇ ಮಾಡೋದರಲ್ಲಿ ತಾರತಮ್ಯವನ್ನು ಮಾಡಿ ಭಾಳ ಕಾಲಹರಣವನ್ನು ಮಾಡಿ 15-20 ವರ್ಷದಿಂದ ರೈತರನ್ನು ವಂಚಿಸಿ ಇವರು ಈಗ ಕೇವಲ ಒಂದು 3 ವರ್ಷದಲ್ಲಿ ಬಂದಂಥ ಪ್ರಾಜೆಕ್ಟ್ಗಳಿಗೆ ನೀವು ರೈತರಿಗೆ ಹಣ ಕೊಡ್ತೀರಿ ಅಂತಂದರೆ ನೀವು ಹೇಮಾವತಿ ನಾಲಾ ವಲಯದಲ್ಲಿ ರೈತರ ಭೂಮಿನ ಯಾವ ಉದ್ದೇಶಕ್ಕೆ ತಗೊಂಡ್ರಿ, ಯಾವ ಪುರುಷಾರ್ಥಕ್ಕೆ ನೀವು ರೈತರ ಜಮೀನುಗಳನ್ನ ತಗೊಂಡು ಇವತ್ತು ಅವರಿಗೆ ಭೂಮಿನೂ ಇಲ್ಲ, ಇದಕ್ಕೆ ಪರಿಹಾರವೂ ಇಲ್ಲ, ಅವ್ರಿಗೆ ಯಾವುದೇ ರೀತಿಯ ನೆರವಿಗೂ ನಿಲ್ದಲೇ ಇದೆ. ಅವರ ಜೊತೆ ನೀವು ಚೆಲ್ಲಾಟ ಆಡ್ತಕ್ಕಂಥ ಈ ವ್ಯವಸ್ಥೆ ವಿರುದ್ಧವಾಗಿ ಇವತ್ತು ಏನೋ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವೋ ಇದು ತುಮಕೂರು ಜಿಲ್ಲೆಯ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಬಂಧುಗಳೇ, ಇವತ್ತಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವ್ರಿಗೂ ಸಾಕಷ್ಟು ಬಾರಿ ಮನವಿ ಮಾಡಿ ಈ ಹಿಂದೆ ನಾವೊಂದು ಕಾಲ್ನಡಿಗೆ ಮುಖಾಂತರ ವಿಧಾನಸೌಧಕ್ಕೆ ಹೋಗಿ ಒಂದು 27 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ಆದರೆ ಇನ್ನಾಗಲೇ ಈ 2-3 ವರ್ಷದಿಂದ ಯಾವುದೇ ಒಂದು ಕುಣಿಗಲ್ ತಾಲೂಕಿನಲ್ಲಿರ್ಬೋದು, ತುರುವೇಕೆರೆ ತಾಲೂಕಿನಲ್ಲಿರ್ಬೋದು, ಗುಬ್ಬಿ ತಾಲೂಕಿನಲ್ಲಿರ್ಬೋದು ಸಾಕಷ್ಟು ರೈತರುಗಳು ದಿನ ಸುತ್ತಾಡಿ ಮನೆಗೆ ಹೋಗ್ತಿದ್ದಾರೆ ಹೊರತು ಯಾವುದೇ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಈವರೆಗೂ ಮಾಡಿಲ್ಲ. ಈಗಾಗಲೇ ಕುಣಿಗಲ್ ತಾಲೂಕಿನಲ್ಲಿ
ಒಂದು ಏನು ಹೊಸಕೆ ಹೋಬಳಿನಲ್ಲಿ ಒಂದು ಪ್ರಾರಂಭವಾದಂಥ ನಾಲೆ ಈಗ ಯಡಿಯೂರು ಹೋಬಳಿವರೆಗೂ ನಾಲೆಯನ್ನು ಪ್ರಾರಂಭ ಮಾಡಿರ್ತಾರೆ. ಆದರೆ ಇಲ್ಲಿವರೆಗೂ ಅವರಿಗೆ ಒಂದು ಅವಾರ್ಡ್ ಮಾಡೋದೇ ಆಗಲಿ, ಒಂದು ಅವಾರ್ಡ್ ನೋಟಿಸ್ ಕೊಡೋದೇ ಆಗಲಿ, ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನೂ ಮಾಡಿಲ್ಲ. ಈಗಾಗಲೇ ಇವರು ನಮಗೆ ಬಂದಿರೋ ಮಾಹಿತಿ ಪ್ರಕಾರ 17 ಗ್ರಾಮದ ದಾಖಲೆಗಳನ್ನ ಇವತ್ತು ಸರ್ಕಾರ ಕೊಡೋದ್ರಲ್ಲಿ ಭಾಳ ವಿಫಲರಾಗಿದ್ದಾರೆ. ದಾಖಲೆಗಳನ್ನ ಸರ್ಕಾರಕ್ಕೆ ಒಂದು ತಲುಪಿಸುವಲ್ಲಿ ಇವರು ವಿಫಲವಾಗಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಇವರು ಫೈಲ್ನೇ ನಾವು ಎಲ್ಲೈತೆ ಅಂತೇಳಿ ಇಲಾಖೆಗೆ ಗೊತ್ತಿಲ್ಲ ಮಟ್ಟಿಗೆ ಇವರು ಕೆಲಸ ನಿರ್ವಹಿಸ್ತಾರೆ ಅಂತಂದರೆ ಈ ಇಲಾಖೆಯಲ್ಲಿ ಬೇಜವಾಬ್ದಾರಿತನ, ಈ ಇಲಾಖೆಯ ಅಧಿಕಾರಿಗಳ ಮಂದತನ, ಇವರ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಆ ಭಾಗದ 312 ಎಕರೆ ರೈತರು ಭೂಮಿಯನ್ನು ಕಳೆದುಕೊಂಡ್ರು ಸಹ ಇವತ್ತು ಇವ್ರಿಗೆ ಯಾವುದೇ ಒಂದು ಪರಿಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು, ಇವ್ರಿಗೆ ಯಾವುದೇ ಒಂದು ಆ ರೈತರ ಬಗ್ಗೆ ಚಿಂತೆಯನ್ನು ಮಾಡದೇ ಇರ್ತಕ್ಕಂಥದ್ದು ನೋಡಿದ್ರೆ ಇವು ಇಲಾಖೆ ಎಷ್ಟು ಒಂದು ನಿರ್ಲಕ್ಷ್ಯದಿಂದ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಎದ್ದು ಕಾಣಿಸ್ತದೆ. ಇವತ್ತು 312 ಎಕರೆ ರೈತರು ಏನಾಗಬೇಕು ಅಂತಕ್ಕಂಥದ್ದನ್ನ ಈ ಇಲಾಖೆ ಉತ್ತರವನ್ನು ಕೊಡಬೇಕಾಗ್ತದೆ. ಬಂಧುಗಳೇ, ಸರ್ 17 ಗ್ರಾಮ ಇವತ್ತು ಅವ್ರಿಗೆ ನಾಲೆ ಹೊಡೆದು ಸುಮಾರು 8-10 ವರ್ಷ ಆಗಿದೆ. ಇವತ್ತುವರೆಗೂ ಅವ್ರಿಗೊಂದು ಅವಾರ್ಡ್ ಇಶ್ಯೂ ಮಾಡೋಕ್ಕಾಗಿಲ್ಲ. ಅವಾರ್ಡು ಇಲ್ಲ, ಒಂದು ಇದು ಏನು ಪೇಪರ್ ಕೊಟ್ಟಿಲ್ಲ ನಮಗೆ. 17 ಗ್ರಾಮಕ್ಕೆ 312 ಎಕರೆ ರೈತರ ಭೂಮಿ ಇವತ್ತು ಏನಾಗಬೇಕು ಸರ್? ಅವ್ರಿಗೆ ಇತ್ತಗೆ ಪರಿಹಾರ ಇಲ್ಲ, ಇತ್ತಗೆ ನಾಲೆ ನೀರು ಇಲ್ಲ, ಇತ್ತಗೆ ಭೂಮಿನೂ ಇಲ್ಲ. ಆ ಜಾಗದಲ್ಲಿ ಇದ್ದಂಥ ಗಿಡ ಮರಗಳೆಲ್ಲ ಕತ್ತರಿಸಾಕಿದ್ರು. ಯಾವ ಪುರುಷಾರ್ಥಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತೀರಿ? ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಈ ರೈತರ ಭೂಮಿಗಳನ್ನ ಒಂದು ಅಕ್ವೇಷನ್ ಮಾಡ್ಕೊತೀರಿ ಅಂತಕ್ಕಂಥದ್ದನ್ನ ಈ ಜಿಲ್ಲಾಡಳಿತ ಸ್ಪಷ್ಟಪಡಿಸಬೇಕು. ಇನ್ನು ಮುಂದೆ ರೈತರ ಭೂಮಿಗಳನ್ನ ನೀವು ಅಕ್ವೇರ್ ಮಾಡೋದಕ್ಕೆ ಮುಂಚೆ ನೀವು ಪರಿಹಾರ ಕೊಟ್ಟರೆ ಮಾತ್ರ ನೀವು ನಾಲೆಯನ್ನು ಮಾಡಬೇಕಾಗ್ತದೆ. ಇಲ್ಲ ಅಂತಂದರೆ ನಾವು ರೈತರುಗಳ ಕಡೆಯಿಂದ ನಾವು ಏನು ನಿಮಗೆ ಅಲ್ಲಿ ಆ ಜಾಗದಲ್ಲಿ ಒಂದು ಏನು ನಾಲೆಯನ್ನು ನಿರ್ಮಾಣ ಮಾಡಕ್ಕೆ ಬರ್ತಿರೋ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ರೈತರು ಇನ್ನು ಮುಂದೆ ಯಾವ ರೈತರು ಅವ್ರಿಗೆ ನಾಲೆಯನ್ನು ಹೊಡೆಯೋದಕ್ಕೆ ಅವಕಾಶ ಕೊಡಬಾರ್ದು. ಪರಿಹಾರ ಬಂದರೂ ನಂತರದಲ್ಲಿ ಇವರು ನಾಲೆಯನ್ನು ನಿರ್ಮಾಣ ಮಾಡೋಕ್ಕೆ ಹೊರತು ಪರಿಹಾರ ತಗೊಳ್ದೇ ಇವ್ರನ್ನ ಸತಾಯಿಸಿ ಇವ್ರ ಭೂಮಿ ಕೊಟ್ಟು ಇವರು ಬಂದು ದಾಖಲೆಗಳನ್ನ ಕೊಟ್ಟು ಅಲಿಯುವಂಥದ್ದು ಯಾವ ರೈತನಿಗೂ ಇದು ಶೋಭೆ ತರೋವಂಥದ್ದಲ್ಲ, ಯಾವ ಆಡಳಿತಕ್ಕೂ ಇದು ಶೋಭೆ ತರುವಂಥ ವಿಚಾರ ಅಲ್ಲ. ಆದರೆ ದಯವಿಟ್ಟು ಇನ್ನು ಮುಂದೆ ಆದರೂ ಜಿಲ್ಲಾಡಳಿತ ರೈತರಿಗೂ ಭೂಮಿನ ಪರಿಹಾರ ಕೊಟ್ಟು ನಾಲೆ ನಿರ್ಮಾಣ ಮಾಡೋಕ್ಕೆ ಹೊರತು ತಾವು ಈ ಥರ ಅಲಿಸಿ ಒಂದು ಹೋರಾಟದ ಮುಖಾಂತರ ನಾವು ದುಡ್ಡು ತಗೊಳ್ಳುವಂಥದ್ದು ನೋಡಿದ್ರೆ ಇದೆಲ್ಲ ಒಂದು ಹಿಂದೆ ಯಾವುದೋ ಒಂದು ಕಾಣದ ಕೈವಾಡುಗಳು ಇರ್ಬೋದು, ಇಲ್ಲ ಈ ರಾಜಕಾರಣಿಗಳ ಕೈವಾಡ ಇರ್ಬೋದು, ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದು. ಇದು ಭಾಳ ಈ ಜಿಲ್ಲೆಯಲ್ಲಿ ಎದ್ದು ಕಾಣಿಸ್ತಾ ಇರೋದ್ರಿಂದ ದಯವಿಟ್ಟು ಇನ್ನು ಮುಂದೆ ಆದ್ರೂ ಈ ಜಿಲ್ಲಾಡಳಿತ ಈ ಕೆಲಸವನ್ನು ಮಾಡಬೇಕು. ಈಗ ಆಗಿರ್ತಕ್ಕಂಥ ಕೆಲಸಕ್ಕೆ ಬೇಗ ಶೀಘ್ರದಲ್ಲಿ ಪರಿಹಾರವನ್ನು ಕೊಡಬೇಕು. ತಾವೇನಾದ್ರು ವಿಳಂಬ ಮಾಡಿದ್ಯಾ ಆದರೆ ಈಗಾಗಲೇ 8 ತಿಂಗಳು ಕಾಲಹರಣ ಮಾಡಿದ್ದೀರಾ, ಯಾವುದೇ ಒಂದು ಕೆಲಸವೂ ಆಗಿಲ್ಲ. ನೀವೇನಾದ್ರು ಹಿಂಗೆ ಇದೇ ರೀತಿ ನೀವು ಈ ವ್ಯವಸ್ಥೆ ಮುಂದುವರಿಸಿದೆ ಆದರೆ ನಾವು ಈಗಾಗಲೇ ಈಗ ಮನವಿ ಮಾಡ್ತೀವಿ ಜಿಲ್ಲಾಧಿಕಾರಿಯವ್ರನ್ನ ಮತ್ತು ಮುಖ್ಯಮಂತ್ರಿಯವ್ರಿಗೂ ನಿಯೋಗ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಸಂಪೂರ್ಣವಾಗಿ ಇವ್ರನ್ನೆಲ್ಲರೂ ಸಸ್ಪೆಂಡ್ ಮಾಡಬೇಕು, ವಜಾಗೊಳಿಸಬೇಕು. ಇವ್ರು ಯಾರು ಇಲ್ಲಿ ಯೋಗ್ಯರಲ್ಲ, ಇವರು ಇಲ್ಲಿ ಕೆಲಸ ಮಾಡಲಿಕ್ಕೆ ಈ ಭೂಮಿ ಈ ಇಲಾಖೆಯಲ್ಲಿ ಇವರು ಸಂಪೂರ್ಣವಾಗಿ ಇವ್ರನ್ನ ವಜಾ ಮಾಡಿಸ್ಬೇಕು. ಇಲ್ಲ ಬೇರೆ ಇಲಾಖೆಗೆಲ್ಲರ ವರ್ಗಾವಣೆ ಮಾಡಬೇಕು. ನಮ್ಮದು ಇಲ್ಲ ಬೇರೆ ಯಾರೋ ಕೆಲಸ ಮಾಡುವಂಥ ಅಧಿಕಾರಿಗಳನ್ನ ಇಲ್ಲಿ ತಂದಾಕಿ ರೈತರಿಗೆ ಪರಿಹಾರವನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ನಾವು ಜಿಲ್ಲಾಡಳಿತಕ್ಕೂ ಎಚ್ಚರಿಕೆಯನ್ನು ಕೊಡ್ತೀವಿ. ಜಿಲ್ಲಾಧಿಕಾರಿಯವರು ಸದಾ ಮನವರಿಕೆ ಮಾಡಿ ನಾವು ಮುಖ್ಯಮಂತ್ರಿ ಹತ್ರ ನಿಯೋಗ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದು ಕೆಲಸವನ್ನು ಮಾಡಿ ನಾವೀಗ ಏನು ಒಂದು ಇವರ ಅಧಿಕಾರಿಗಳಿಂದ ಉತ್ತರ ಬರ್ತದೋ ನಾವು ಕಾದು ನೋಡಬೇಕು ಅಂತೇಳಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ ಸ್ವಾಮಿಗಳೇ.